5 ಶತಮಾನಗಳ ಹಿಂದೂಗಳ ಕನಸು ನನಸಾಗುವ ಶುಭ ಕಾಲ ಎದುರಾಗಿದೆ. ಅಯೋಧ್ಯ ನಗರಿ ಈಗ ಮರ್ಯಾದಾ ಪುರುಷೋತ್ತಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಜ್ಜಾಗಿದೆ. ಕೋಟ್ಯಂತರ ಹಿಂದೂಗಳ ಕಾತರ ಆರಲು ಇನ್ನೇನು ಕೆಲವು ಕ್ಷಣಗಳಷ್ಟೇ ಬಾಕಿ ಇದೆ. ಹಾಗಾದ್ರೆ ಎಲ್ಲರ ಚಿತ್ತವನ್ನ ತನ್ನತ್ತ ಸೆಳೆದು ಅಯೋಧ್ಯೆಯ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿರುವ ನಮ್ಮ ಬಾಲರಾಮ ಅದೇನು ಮಾಡ್ತಿದ್ದಾನೆ? ರಾಮಲಲ್ಲ ಮೂರ್ತಿಯನ್ನ ಸುತ್ತುವರಿದಿರುವ ಆ ಪ್ರಭಾವಳಿಗಳ ವಿಶೇಷತೆಗಳೇನು ಹೇಳ್ತೀನಿ ಕೇಳಿ. ಕೌಸಲ್ಯ ನಂದನ ರಘುಕುಲ ತಿಲಕ ಅಯೋಧ್ಯೆಯ ಗರ್ಭಗುಡಿಯನ್ನೇನೋ ಸೇರಿದ್ದಾನೆ. ವೈಭವಯುತವಾದ ಅರಮನೆಯೊಳಗೆ ಪ್ರಭು ರಾಮನಿಗೆ ನಿರಂತರವಾಗಿ ಶಕ್ತಿ ತುಂಬಲು ಪೂಜಾ ಪುನಸ್ಕಾರಗಳನ್ನು ಮಾಡಲಾಗಿದೆ. ನಮ್ಮ ನಾಡಿನ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮಾಂತ್ರಿಕ ಉಳಿಯಲ್ಲಿ ಅರಳಿರುವ ರಾಮನು ದಶಾವತಾರ ನವಗ್ರಹಗಳ ಪ್ರಭಾವಳಿಗಳಿಂದ ಸುತ್ತುವರಿದಿದ್ದಾನೆ. 10 ಹಲವು ವಿಶೇಷತೆಗಳಿಂದ ಭಕ್ತ ಕೋಟಿಯನ್ನ ಆಕರ್ಷಿಸುತ್ತಿದ್ದಾನೆ. ದೇವನಗರಿಯ ಗರ್ಭಗುಡಿಯೊಳಗೆ ನೆಲೆಸಿರುವ ನಮ್ಮ ಬಾಲರಾಮನು 5 ವರ್ಷದ ಬಾಲಕನ ಭಂಗಿಯಲ್ಲಿ 4.5 ಅಡಿಗಳಷ್ಟು ಎತ್ತರವಾಗಿ ಬೆಳೆದಿದ್ದಾನೆ. ಕೃಷ್ಣ ಶಿಲೆಯಲ್ಲಿ ಅರಳಿರುವ ಶ್ರೀರಾಮನ ಶಿರದ ಮೇಲ್ಭಾಗದಲ್ಲಿ ಈಶ್ವರನು ನೆಲೆಸಿದ್ದಾನೆ. ಅತ್ಯಾಕರ್ಷಕ ಕಮಲ ಪೀಠದ ಮೇಲೆ ನಿಂತಿರುವ ರಾಮನು ವಸ್ತ್ರವಾಗಿ ಧೋತಿಯನ್ನ ಧರಿಸಿದ್ದು ಕಾಲಿಗೆ ಗೆಜ್ಜೆಯನ್ನ ತೊಟ್ಟು ಮಂದಹಾಸವನ್ನ ಬೀರುತ್ತಿದ್ದಾನೆ. ಬಲಭಾಗದಲ್ಲಿ ವಿಷ್ಣುವಿನ ದಶಾವತಾರವಾದ ವಾಮನ, ವರಹ, ನರಸಿಂಹ, ಕೂರ್ಮ ಮತ್ತು ಮತ್ಸ್ಯಾವತಾರವಿದ್ದು ಎಡಭಾಗದಲ್ಲಿ ಪರಶುರಾಮ, ಶ್ರೀರಾಮ, ಕೃಷ್ಣ, ಬುದ್ಧ, ಕಲ್ಕಿಯ ಅವತಾರಗಳಿವೆ. ಪ್ರಭಾವಳಿಯ ಕೆಳಭಾಗದ ಅಕ್ಕಪಕ್ಕದಲ್ಲಿ ರಾಮಬಂಟ, ಹನುಮ ಮತ್ತು ಗರುಡ ಮೂರ್ತಿಗಳು ಕಾವಲಾಗಿವೆ. ಕೆಳತುದಿಯಲ್ಲಿ ನವಗ್ರಹಗಳಿಂದ ಅಯೋಧ್ಯ ಪುರವಾಸಿ ಪ್ರಭು ರಾಮನು ಪಟ್ಟದ ಮೇಲೆ ವಿರಾಜಮಾನನಾಗಿದ್ದಾನೆ. ಪ್ರಭಾವಳಿಯು ಮೈಸೂರಿನ ಶೈಲಿಯಲ್ಲಿದ್ದರೆ ಆಭರಣ ಮತ್ತು ಇತರ ಕೆತ್ತನೆಗಳು ಹೊಯ್ಸಳರ ಶೈಲಿಯಲ್ಲಿದೆ. ಹೀಗೆ ಕನ್ನಡಿಗನ ಕೈಚಳಕದಲ್ಲಿ ಜನಮನ ಸೆಳೆಯುವ ಮಂದಸ್ಮಿತ ರಾಮನ ವಿಗ್ರಹ ರೂಪುಗೊಂಡಿದೆ.